ಗುತ್ತಿಗೆದಾರರ ವಿಚಾರದಲ್ಲಿ ಈಗ ಸರ್ಕಾರ ತೆಗೆದುಕೊಳ್ಳುತ್ತಾ ಇರುವಂತಹ ನಿರ್ಧಾರ ಏನು, ಬರ್ತಾ ಇರುವಂತಹ ಹೇಳಿಕೆ ಏನು? ಗುತ್ತಿಗೆದಾರರ ವಿಚಾರದಲ್ಲಿನೇ ಹಲವು ರೀತಿಯಾದಂತಹ ಬೆಂಬಲವನ್ನ ಕೊಟ್ಕೊಂಡು ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ಒಂದೇ ಬಾರಿ ಬಿಲ್ ರಿಲೀಸ್ ಮಾಡೋಕೆ ಆಗಲ್ಲ, ನಾನೇನು ಪ್ರಿಂಟ್ ಓದ್ಲಾ ಅಂತ ಸಿಎಂ ಸಿದ್ದರಾಮಯ್ಯನವರು. ಬಾಕಿ ಬಿಲ್ಗೆ ಕಾರಣ ಬಿಜೆಪಿಯವರು. ಹಣ ಇಲ್ಲದೆ ಹೋದ್ರು 1,20,000 ಕೋಟಿಗೆ ಟೆಂಡರ್ ಕರೆದ್ರು. ಎಲ್ಲಿಂದ ಒಂದೇ ಸಾರಿ ಕೊಡ್ಲಿ? ನಾನು ಸುಳ್ಳು ಹೇಳೋಲ್ಲ. NOC ರಿಲೀಸ್ಗೆ ನಾನು 5 ಪೈಸೆ ಹಣ ತಗೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಮ್ಮೇಳನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಸಮ್ಮೇಳನದಲ್ಲಿ ಈ ಹೇಳಿಕೆ ಮುಖ್ಯಮಂತ್ರಿಗಳದ್ದು. ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ. ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ, ಬಾಕಿ ಬಿಲ್ಲು ಆಗ್ಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ, ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡಕ್ಕೆ ದುಡ್ಡು ಇಲ್ಲದವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ, PWD ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು. ಟೆಂಡರ್ ಕರೆದ್ಬಿಟ್ಟು ಪಾಪ ನಿಮ್ಮ ತಪ್ಪಿಲ್ಲ, ಅದು ನೀವು ಕೆಲಸ ಮಾಡಿರ್ತೀರಿ, ಬಿಲ್ ಮೌಂಟ್ ಆಗ್ಬಿಡ್ತದೆ. ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ. 1,20,000 ಕೋಟಿ ಎಲ್ಲಿಂದ ಒಂದೇ ಸಾರಿ? ಈಗ ಯಾರು ಮೆಮೊರಾಂಡಮ್ ಓದ್ದವರು ಯಾರವರು? ಅವ್ರು ಹೇಳಿದ್ರು ಎಲ್ಲ ಬಿಲ್ಲೆಲ್ಲ ಒಂದೇ ಸಾರಿ ಚುತ್ತ ಮಾಡ್ಬಿಡಿ. ಏನ್ ಪ್ರಿಂಟ್ ಮಾಡ್ಲಾ? ನೀವು ಸುಳ್ಳು ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ. ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ, ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಟೆಂಡರ್ ಕರೀತಾ ಇದ್ದು ನಾವು. ಈಗ ನೀವು ದುಡ್ಡು ಇಲ್ದವರು ಟೆಂಡರ್ ಕರೆದು ಬಿಟ್ಟಿದ್ದಾರೆ, ಕೆಲಸ ಮಾಡ್ಬಿಟ್ಟಿದ್ದೀರಿ. ಯಾಕೆ ಮಾಡಿದ್ರಿ? ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ? ನಾನು ಹೇಳಿದ್ರು ಕೇಳಬಾರದು. ನಾನು ದುಡ್ಡಿಲ್ದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು. 1/3 ಗ್ರಾಂಟ್ ಇದ್ರೆ ಮಾತ್ರ ಮಾಡಬೇಕು. ಹೇಳ್ರಿ, ಸುಮ್ಮನೆ ನೀವು 1/3 ಗ್ರಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು. ಬಿಜೆಪಿ ಸರ್ಕಾರದಲ್ಲಿ ಇದು ಬಹಳ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಈಗ ಅಲ್ಲ, ಬಹಳ ತಿಂಗಳುಗಳ ಹಿಂದೆನೇ ವಿಚಾರವನ್ನ ಹೇಳ್ತಾ ಇದ್ವಿ. ಹಲವು ಕಡೆಗಳಲ್ಲಿ ದುಡ್ಡು ಇರಲಾರ್ದೇನೆ ಮೊದಲು ಕೆಲಸ ಮಾಡಿ ಆಮೇಲೆ ದುಡ್ಡು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಿಮ್ಗೆ 1/3 ದುಡ್ಡು ಕೊಡದೆ ಹೋದ್ರೆ ನೀವು ಕೆಲಸನೇ ಮಾಡಬೇಡಿ ಅಂತ ಹೇಳಿ. ಬಟ್ ಹಂಗ ಆಗಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಆಯಾ ಇಲಾಖೆಗಳಲ್ಲಿ ಗುತ್ತಿಗೆದಾರ ಅನುಭವಿಸ್ತಾ ಇರುವಂತ ಪರಿಸ್ಥಿತಿ ಇದೆ. ಬಹಳ ಒದ್ದಾಡ್ತಾ ಇದ್ದಾರೆ. ಈಗ ಬಹಿರಂಗವಾಗಿ ಮುಖ್ಯಮಂತ್ರಿಗಳು ಹೇಳ್ಕೊಳ್ತಾರೆ ದುಡ್ಡಿಲ್ಲ ಅಂತ ಹೇಳಿ.